ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಹತ್ರ ಜೀವನ ಯಶಸ್ಸಿನ ಸೂತ್ರಗಳು ಅಂತ ಒಂದು ಇಂಟ್ರೆಸ್ಟಿಂಗ್ ಆದ ಮೂಲ ಇದೆ. ಇದರಲ್ಲಿ ಕರಿಯರ್, ರಿಲೇಶನ್ಶಿಪ್ಸ್, ಪರ್ಸನಲ್ ಗ್ರೋತ್ ಹೀಗೆ ಹಲವು ಮುಖ್ಯ ವಿಷಯಗಳ ಬಗ್ಗೆ ಚರ್ಚೆ ಇದೆ. ನಮ್ಮ ಇವತ್ತಿನ ಗುರಿ ಏನಂದ್ರೆ ಈ ಮೂಲದಲ್ಲಿರೋ ಮುಖ್ಯ ಯೋಚನೆಗಳನ್ನ, ಆ ಒಳನೋಟಗಳನ್ನ ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಬೋದು ಅಂತ ನೋಡೋದು. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಮೊದಲನೇ ವಿಷಯ, ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್, ಅಂದ್ರೆ ದೃಢವಾದ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳೋದು. ಹೌದು. ಅಂದ್ರೆ ಬರೀ ಸಣ್ಣ ಸಣ್ಣ ಗೆಲುವುಗಳನ್ನ ನೋಡದೆ ಸ್ವಲ್ಪ ಲಾಂಗ್ ಟರ್ಮ್ ಯೋಚನೆ ಮಾಡೋದು. ಹ್ಮ್ ನಾಳೆಗೆ ಬೇಕಾದ ಬೀಜಗಳನ್ನ ಇವತ್ತೇ ಹಾಕೋ ಹಾಗೆ. ಮತ್ತೆ ಬದಲಾವಣೆಗೆ ಹೊಂದಿಕೊಳ್ಳೋದು. ಸಮಸ್ಯೆ ಬಂದ್ರೆ ಅದರಲ್ಲೇ ಮುಳುಗದೆ ಸೊಲ್ಯೂಷನ್ ಕಡೆ ಫೋಕಸ್ ಮಾಡೋದು. ಕರೆಕ್ಟ್. ಇದು ತುಂಬಾ ಮುಖ್ಯವಾದ ಪಾಯಿಂಟು. ಯಾಕಂದ್ರೆ ಈ ಮನಸ್ಥಿತಿಗೂ ನಿರಂತರ ಕಲಿಕೆಗೂ ಒಂದು ಲಿಂಕ್ ಇದೆ ನೋಡಿ. ಹೌದು, ಹೇಗೆ? ಅಂದ್ರೆ ನೋಡಿ, ಕಮ್ಯುನಿಕೇಷನ್ ಸ್ಕಿಲ್ಸ್, ಲೀಡರ್ಶಿಪ್, ಟೈಮ್ ಮ್ಯಾನೇಜ್ಮೆಂಟ್, ಆಮೇಲೆ ಎಮೋಷನಲ್ ಇಂಟೆಲಿಜೆನ್ಸ್ ಅಂತಾರಲ್ಲ, ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು. ಈ ಸ್ಕಿಲ್ಸ್ ಇದೆಯಲ್ಲ, ಇವು ಯಾವತ್ತಿಗೂ ಹಳತ್ತಾಗಲ್ಲ. ಇವು ಎವರ್ಗ್ರೀನ್. ನಿಜ. ಸೊ ಮೂಲದಲ್ಲಿ ಹೇಳೋ ಹಾಗೆ ಪ್ರತಿದಿನ ಸ್ವಲ್ಪ ಓದೋದು, ಅಥವಾ ಇದು ಯಾಕೆ, ಇದನ್ನ ಹೇಗ್ ಮಾಡ್ಬೋದು ಅಂತ ಪ್ರಶ್ನೆ ಕೇಳ್ತಾ ಇರೋದು, ಆ ಕ್ಯೂರಿಯಾಸಿಟಿಯನ್ನ ಜೀವಂತವಾಗಿಡೋದು ತುಂಬಾ ಮುಖ್ಯ. ಹೌದು, ಕುತೂಹಲ ಇದ್ರೇನೆ ಹೊಸ ವಿಷಯ ಕಲಿಯೋಕ್ಕಾಗೋದು. ಅಚ್ಚಾ, ಈ ಕಲಿಕೆ ಸ್ಕಿಲ್ಸ್ ಎಲ್ಲ ಸರಿ, ಆದ್ರೆ ಟೈಮ್ ಬಗ್ಗೆ ಏನ್ ಹೇಳುತ್ತೆ ಈ ಮೂಲ? ಸಮಯ ಅಂದ್ರೆ ಬಂಗಾರ ಅಂತ ಹೇಳಿದ್ರಿ. ಖಂಡಿತ. ಸಮಯವನ್ನ ಚಿನ್ನದ ಹಾಗೆ ನೋಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದೆ. 80-20 ರೂಲ್ ಬಗ್ಗೆ ಕೂಡ ಹೇಳ್ರಿ. ಹೌದು, ಅದೇ ಪ್ಯಾರೆಟೋ ಪ್ರಿನ್ಸಿಪಲ್. ಅಂದ್ರೆ ನಮ್ಮ 20% ಕೆಲಸಗಳು ನಮ್ಗೆ 80% ರಿಸಲ್ಟ್ಸ್ ಕೊಡುತ್ತೆ ಅಂತೆ. ಓ ಹೌದಾ? ಹೌದು. ಸೊ ಆ 20% ಯಾವುದು ಅಂತ ಗುರುತಿಸಿ ಅದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಡಬೇಕು. ಅದನ್ನ ಹೇಗ್ ಗುರ್ತಿಸೋದು? ಅದಕ್ಕೆ ಒಂದು ಟಿಪ್ ಕೊಟ್ಟಿದ್ದಾರೆ ನೋಡಿ. ಕಳೆದ ತಿಂಗಳು ನಿಮ್ಗೆ ಅತಿ ಹೆಚ್ಚು ಸಕ್ಸಸ್ ತಂದುಕೊಟ್ಟ ಕೆಲಸಗಳನ್ನ ಲಿಸ್ಟ್ ಮಾಡಿ ನೋಡಿ ಅಂತ. ಇಂಟ್ರೆಸ್ಟಿಂಗ್. ಹಾಗಾದ್ರೆ ಟೈಮ್ ವೇಸ್ಟ್ ಮಾಡೋ ವಿಷಯಗಳನ್ನ ಕಡಿಮೆ ಮಾಡ್ಬೇಕು ಅನ್ನೋದು ಮುಖ್ಯ ಅಲ್ವಾ? ಖಂಡಿತವಾಗಿ. ಗಂಟೆಗಟ್ಲೆ ಸ್ಕ್ರೋಲಿಂಗ್, ಸುಮ್ನೆ ಹರಟೆ ಹೊಡೆಯೋದು ಇವೆಲ್ಲ ಬೇಡ. ಪ್ರತಿದಿನ ಶುರು ಮಾಡೋ ಮುಂಚೆ ಒಂದು ಚಿಕ್ಕ ಪ್ಲಾನ್ ಇದ್ರೆ ತುಂಬಾ ಹೆಲ್ಪ್ ಆಗತ್ತೆ. ಓಕೆ, ಸೊ ಟೈಮ್ ಸರಿ ಹೋಯ್ತು ಅಂದ್ರೆ ಸಂಬಂಧಗಳ ಕಡೆ ಗಮನ ಕೊಡಬಹುದು. ಎಕ್ಸಾಕ್ಟ್ಲಿ. ಟೈಮ್ ಮ್ಯಾನೇಜ್ ಮಾಡಿದ್ಲೇನೆ ಇದಕ್ಕೆಲ್ಲ ಸಮಯ ಸಿಗೋದು. ಮೂಲದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಗೆ ಸ್ಫೂರ್ತಿ ಕೊಡುವಂತ, ನಿಮ್ಮನ್ನ ಚಾಲೆಂಜ್ ಮಾಡುವಂತ ಜನರ ಜೊತೆ ಇರಿ ಅಂತ. ಪಾಸಿಟಿವ್ ಇನ್ಫ್ಲೂಯೆನ್ಸ್. ಹೌದು. ಮತ್ತೆ ಬರೀ ಮಾತಾಡೋದಲ್ಲ, ಬೇರೆಯವರು ಹೇಳೋದನ್ನ ಧ್ಯಾನ ಕೊಟ್ಟು ಕೇಳೋದು, ಆ ಲಿಸನಿಂಗ್ ಸ್ಕಿಲ್ ಇದೆಯಲ್ಲ, ಅದು ತುಂಬಾ ಮುಖ್ಯ. ನಂಬಿಕೆ ಅನ್ನೋದು ಸಂಬಂಧದ ಬೇರು. ನಿಜ. ಅದರ ಜೊತೆಯಲ್ಲೇ ನಮ್ಮ ಇಮೋಷನಲ್ ಸ್ಟ್ರೆಂತ್, ಅಂದ್ರೆ ಭಾವನಾತ್ಮಕ ಶಕ್ತಿಯನ್ನ ಬೆಳೆಸ್ಕೊಳ್ಳೋದು. ಅಂದ್ರೆ ಕೋಪ, ದುಃಖ ಬಂದಾಗ ಕಂಟ್ರೋಲ್ ಮಾಡೋದಾ? ಹೌದು, ಆ ಭಾವನೆಗಳು ನಮ್ಮ ನಿರ್ಧಾರಗಳನ್ನ ಹಾಳ್ ಮಾಡಬಾರದು. ಸೋಲು ಬಂದ್ರೆ ಅಯ್ಯೋ ಅಂತ ಕೂರೋ ಬದಲು ಅದರಿಂದ ಏನ್ ಕಲ್ತ್ವಿ ಅಂತ ನೋಡ್ಬೇಕು. ಸೋಲು ಅನ್ನೋದು ಒಬ್ಬ ಟೀಚರ್ ಇದ್ದ ಹಾಗೆ. ವಾವ್, ಚೆನ್ನಾಗಿಲ್ಲ ಈ ಯೋಚನೆ. ಮತ್ತೆ ಪ್ರತಿದಿನ ಕೃತಜ್ಞತೆ ಹೇಳೋದು, ನಮ್ಮತ್ರ ಇರೋ ಒಳ್ಳೆ ವಿಷಯಗಳಿಗೆ ಥ್ಯಾಂಕ್ಸ್ ಹೇಳೋದು, ಇದು ನಮ್ಮ ಮೆಂಟಲ್ ಸ್ಟ್ರೆಂತ್ ಜಾಸ್ತಿ ಮಾಡುತ್ತೆ. ವೆರಿ ಗುಡ್. ಸರಿ, ಮನಸ್ಥಿತಿ, ಕಲಿಕೆ, ಸಮಯ, ಸಂಬಂಧಗಳು, ಭಾವನಾತ್ಮಕ ಶಕ್ತಿ ಇಷ್ಟೆಲ್ಲ ಆಯ್ತು. ಮುಂದೆ ಹಣಕಾಸಿನ ವಿಚಾರ, ಅಂದ್ರೆ ಮನಿ ಹ್ಯಾಬಿಟ್ಸ್. ಓಕೆ, ಹಣದ ಬಗ್ಗೆ ಏನ್ ಸಲಹೆ ಇದೆ? ಮುಖ್ಯವಾಗಿ ಖರ್ಚು ಮಾಡೋಕ್ ಮುಂಚೆ ಉಳಿತಾಯ ಮಾಡಿ ಅಂತ. ಸೇವ್ ಫಸ್ಟ್, ಸ್ಪೆಂಡ್ ಲೇಟರ್. ಮತ್ತೆ ಬೆಲೆ ಕಳ್ಕೊಳ್ಳೋ ವಸ್ತುಗಳಿಗೆ, ಉದಾಹರಣೆಗೆ ಹೊಸ ಫೋನ್, ಗ್ಯಾಡ್ಜೆಟ್ಸ್, ಇವುಗಳಿಗೆಲ್ಲ ಸಾಲ ಮಾಡಬೇಡಿ ಅಂತ. ಬದಲಿಗೆ ಮುಂದೆ ಬೆಲೆ ಜಾಸ್ತಿಯಾಗೋ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ಪ್ರಾಕ್ಟಿಕಲ್ ಅಡ್ವೈಸ್. ಇದ್ರ ಜೊತೆಗೆ ಆರೋಗ್ಯದ ಬಗ್ಗೆನೂ ಹೇಳಿದ್ರಿ. ಖಂಡಿತ. ಶರೀರ ಇದ್ರೆ ತಾನೇ ಇದೆಲ್ಲ ಮಾಡೋಕ್ಕಾಗೋದು. ಸೊ ರೆಗ್ಯುಲರ್ ಎಕ್ಸಸೈಸ್, ಒಳ್ಳೆ ಊಟ, ಆಮೇಲೆ ಮುಖ್ಯವಾಗಿ ನಿದ್ದೆ. ಹೌದು, ಸಾಕಷ್ಟು ನಿದ್ದೆ. ಇದು ನಮ್ಮ ಫಿಸಿಕಲ್ ಮತ್ತೆ ಮೆಂಟಲ್ ಎನರ್ಜಿಗೆ ತುಂಬಾ ಇಂಪಾರ್ಟೆಂಟ್. ಸರಿ, ಈಗ ಕೆಲ್ಸದ ವಿಷಯಕ್ಕೆ ಬರೋಣ. ಕಷ್ಟಪಟ್ಟು ದುಡಿಯೋದಾ ಅಥವಾ ಸ್ಮಾರ್ಟ್ ಆಗಿ ಕೆಲಸ ಮಾಡೋದಾ? ಎರಡೂ ಬೇಕು ಅಂತ ಹೇಳುತ್ತೆ ಈ ಮೂಲ. ಕಷ್ಟಪಟ್ಟು ದುಡಿಯೋದು ಫೌಂಡೇಶನ್ ಹಾಕುತ್ತೆ, ಆದ್ರೆ ಸ್ಮಾರ್ಟ್ ಆಗಿ ಕೆಲಸ ಮಾಡೋದು ರಿಸಲ್ಟ್ಸ್ ಜಾಸ್ತಿ ಮಾಡುತ್ತೆ. ಸ್ಮಾರ್ಟ್ ವರ್ಕ್ ಅಂದ್ರೆ ಹೇಗೆ? ಅಂದ್ರೆ ಕೆಲವು ಕೆಲಸಗಳನ್ನ ಆಟೋಮೇಟ್ ಮಾಡೋದು, ಟೆಕ್ನಾಲಜಿ ಯೂಸ್ ಮಾಡೋದು, ಅಥವಾ ಕೆಲವು ಜವಾಬ್ದಾರಿಗಳನ್ನ ಬೇರೆಯವರಿಗೆ ಕೊಡೋದು, ಅಂದ್ರೆ ಡೆಲಿಗೇಟ್ ಮಾಡೋದು. ಓಕೆ, ಅರ್ಥ ಆಯ್ತು. ಇದರ ಜೊತೆಗೆ ನಾವು ಸಮಾಜದ ಮೇಲೆ ಒಂದು ಪಾಸಿಟಿವ್ ಗುರುತು ಬಿಡಬೇಕು ಅಂತಾನೂ ಹೇಳುತ್ತೆ.
ಅಂದ್ರೆ ಏನೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಹೆಲ್ಪ್ ಮಾಡೋದು, ನಮ್ಗೆ ಗೊತ್ತಿರೋ ನಾಲೆಡ್ಜ್ ಶೇರ್ ಮಾಡೋದು, ಇದರಿಂದ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಹೌದು, ನಿಜ. ಕೊನೆಯದಾಗಿ ಒಂದು ಬಹಳ ಮುಖ್ಯವಾದ ಅಂಶ ಹೇಳಿದ್ರಿ, ನಿರಂತರ ಬೆಳವಣಿಗೆ. ಹೌದು, ನೆವರ್ ಸ್ಟಾಪ್ ಗ್ರೋಯಿಂಗ್. ಯಶಸ್ಸು ಅನ್ನೋದು ಒಂದು ಡೆಸ್ಟಿನೇಷನ್ ಅಲ್ಲ, ಅದು ಕಂಟಿನ್ಯೂಸ್ ಜರ್ನಿ. ನಾವು ಎಷ್ಟೇ ಮೇಲ್ ಹೋದ್ರೂ ವಿನಯದಿಂದ ಇರಬೇಕು. ಯಾಕಂದ್ರೆ ಅಹಂಕಾರ ಬಂತು ಅಂದ್ರೆ ಯಶಸ್ಸು ಕೈ ತಪ್ಪಿ ಹೋಗ್ಬೋದು. ಕರೆಕ್ಟ್. ಯಾವಾಗ್ಲೂ ನನ್ನ ನೆಕ್ಸ್ಟ್ ಸ್ಟೆಪ್ ಏನು, ನಾನು ಇನ್ನೇನ್ ಕಲಿಬೇಕು ಅಂತ ನಮ್ಮನ್ನ ನಾವೇ ಕೇಳ್ಕೊಳ್ತಾ ಇರಬೇಕು. ಸೀಮಿತ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಅದು ನಮ್ಮ ಮನಸ್ಥಿತಿ, ನಮ್ಮ ಕಲಿಕೆ, ನಮ್ಮ ಸಮಯದ ಬಳಕೆ, ಸಂಬಂಧಗಳು, ಹಣಕಾಸು, ಆರೋಗ್ಯ, ಕೆಲಸ ಮಾಡೋ ರೀತಿ, ಸಮಾಜಕ್ಕೆ ನಮ್ಮ ಕೊಡುಗೆ, ಹೀಗೆ ಎಲ್ಲವನ್ನೂ ಒಳಗೊಂಡ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅನ್ಸತ್ತೆ. ಎಕ್ಸಾಕ್ಟ್ಲಿ. ಯಶಸ್ಸು ಅನ್ನೋದು ಒಂದು ಸಮಗ್ರ ಪ್ರಯಾಣ. ಅದ್ಭುತ. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚಿಸಲಿಕ್ಕೆ ಇಲ್ಲೊಂದು ಪ್ರಶ್ನೆ ಇದೆ. ಖಂಡಿತ, ಕೇಳಿ. ಈ ಎಲ್ಲಾ ಸೂತ್ರಗಳನ್ನ ಗಮನದಲ್ಲಿಟ್ಕೊಂಡು ತಮ್ಮ ಯಶಸ್ಸಿನ ಪಯಣದಲ್ಲಿ ಒಂದು ದೊಡ್ಡ ಪಾಸಿಟಿವ್ ಬದಲಾವಣೆ ತರಬಹುದಾದಂಥ ಯಾವ ಒಂದು ಅಭ್ಯಾಸವನ್ನ ಇವತ್ತಿನಿಂದಲೇ ಶುರು ಮಾಡಬಹುದು ಅಂತ ಅವ್ರು ಯೋಚಿಸ್ಲಿ.